ನಿಮ್ಮ ಸಕಲ ಸೇನಾ ಪರಿವಾರದಲ್ಲ ನಿನ್ನ ಆಜ್ಞಾಭರಿತರಾಗಿರುವರೇ ಮತ್ತು ಯುದ್ಧಕ್ಕೆ ಹೋಗಿರುವ ನಿಮ್ಮ ತಮ್ಮಂದಿರಾದ ಕುಂಭಕರ್ಣ ಭೀಷಣಾದಿಗಳು ಅನ್ನ ಮುಂದೆ ಬೇಡ ರಾಜ ಸುಂದರ ಸಮುದಾಯಕ್ಕೆ ಗಂಡ ಬೇರೆಂದನೊಂದಪ್ಪುವ ಮಂತ್ರಿಯಾದ ಪ್ರಾರ್ಥನೆಯೇ ಅಹೋ ರಾಜಾದಿರಾಜನಾದಂತ ರಾವಣಾಸುರನೇ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅಂತಹ ಕಾರ್ಯವೇನಿರುವುದು ರಾಜ ಮಂತ್ರಿಯಾದ ಭೀತಿ ಅಂತಂದು ನಿಮ್ಮ ಯಾವ ದೇವತೆಗಳಿಗೆ ಜಂಜಾರಿ ಅಂತಡಿದು ಅವರಿಗೆ ತಕ್ಕ ಸ್ಥಿತಿಯನ್ನು ಏರ್ಪಾಡು ಮಾಡುವೆಯಾ ಹೇಗೆ ಮಂತ್ರಿ? ಸರ್ವ ಕಾರ್ಯಕ್ಕೆ ನೀನೇ ಮಂತ್ರಿ. ಓಹೋ ಮಂತ್ರಿಯಾದ ಪ್ರಾರ್ಥನೆ ನಿಮ್ಮ ಸೇನಾ ಪರಿವಾರದಲ್ಲಿ ನಮ್ಮಂತಹ ಯೋಗ್ಯ ಪುರುಷರಿರಲು ನಿಮಗೆ ಬಂದ ಭಯವೇನು? ಅಹೋ ರಾಜ ಮಂತ್ರಿ ರಾಜ ಮಂತ್ರಿ ಇತ್ತ ನೋಡು ಆ ಬಂಡನೆಂಬ ದೇವೇಂದ್ರನು ಹೇಗೆ ತಲೆ ತಗ್ಗಿಸಿ ಕುಂತಿರೋ ನೋಡು. ಅಹೋ ರಾಜ ಮಂತ್ರಿ ಆ ಬಂಡ ದೇವೇಂದ್ರನ ಮಡದಿಯಾದ ಸಚದೇವಿ ಬಂಧಿಸಿ ಅರಸರಾದ ರಂಭ ಊರ್ವಶಿ ಮೇನಕೆ ಸುಲೋಚನೆ ಬಂಧಿಸಿ ನಿಮ್ಮ ಸೇನಾಗೃಹದ ನಾಟ್ಯ ಸುಂದರಿಯನ್ನಾಗಿ ನೇಮಕ ಮಾಡುತ್ತೇನೆ ನೋಡು. ಮಂತ್ರಿ ಅಹೋ ರಾಜ ಮಂತ್ರಿ ಸ್ವಲ್ಪ ಹತ್ತ ನೋಡು. ಆ ದೇವತೆಗಳ ಕುಲ ಗುರುವಾದಂತ ಬೃಹಸ್ಪತನು ನಮ್ಮ ಸೇನಾ ಕಾರಾಗೃಹದಲ್ಲಿ ಮಂತ್ರ ಪಠ ಮಾಡ್ತೀರ ನೋಡು. ಅಹೋ ರಾಜ ಮಂತ್ರಿ ನೀವು ಎನ್ನಗೆ ಅಪ್ಪಣೆಯನ್ನು ನೀಡಿದರೆ ಅವನ ಬಾಯಿಗೆ ತಟ್ಟನೆ ಬಡಿದು ಅವನ ಬಾಯಿಯನ್ನು ಮುಚ್ಚಿಸೋಣ ನೋಡು. ಅಹೋ ರಾಜಶೇಖರ ಮಂತ್ರಿ ಇದು ಅಲ್ಲದೆ ನಮ್ಮ ಸೆರೆಮನೆಯಲ್ಲಿರುವ ಸಕಲ ದೇವತೆಗಳಿಗೆ ಅನ್ನವನ್ನು ನೀಡದೆ ಮಂತ್ರಿ ಅಹೋ ರಾಜ ಮಂತ್ರಿ ತಮ್ಮ ಕೆಲಸ ತಾವೇ ಮಾಡಬೇಕು. ಅಗ್ನಿಯು ಪಾಯಸ ಮಾಡಬೇಕು. ಬ್ರಾಹ್ಮಣನಿಂದ ಅಹೋ ರಾಜಶೇಖರ ಓಹೋ ಮಂತ್ರಿವರ್ಯ ಇದು ಅಲ್ಲದೆ ಅಷ್ಟದಿಕ್ಪಾಲಕಾದಿಗಳ ಬೇಕು ಮಂತ್ರಿ. ಈ ಪ್ರಕಾರವಾಗಿ ಎಲ್ಲರಿಗೂ ಸರಿಯಾಗಿ ಕೆಲಸಕ್ಕೆ ಏರ್ಪಾಡು ಮಾಡುತ್ತೇನೆ ದೊರೆ. ಬಾಪುರೇ ಎಲೈ ಮಂತ್ರಿ ನಿನ್ನಂತ ಮಹಾಮಂತ್ರಿಯನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ನಿಮ್ಮಂತ ರಾಜರನ್ನು ಈ ಭೂಮಂಡಲದಲ್ಲಿ ನಾನು ಕಾಣಲಿಲ್ಲ. ಇದರಂತೆ ಮುಂದೆಯೂ ಯೋಚನೆಯನ್ನು ಮಾಡಬೇಕು. ಪ್ರಧಾನೋತ್ತಮನೇ ಅಹೋ ರಾಜಶ್ರೇಷ್ಠನೇ ಯುದ್ಧಕ್ಕೆ ಹೋದ ಕುಂಭಕರ್ಣನ ವರ್ತಮಾನವು ಏನು ತಿಳಿಯಲಿಲ್ಲ. ಆತನು ರಾಮನನ್ನು ಗೆದ್ದು ಬರುವುದರೊಳಗಾಗಿ ನಾವು ಇರುವರು ಅಶೋಕವನಕ್ಕೆ ಹೋಗಿ ಸೀತೆಯ ಸಂಗಡ ಮಾತನಾಡಿ ಅವಳು ಒಳ್ಳೆಯ ಮಾತಿನಿಂದ ವರಿಸಿದರೋ ಇಲ್ಲವೋ ತತ್ಕಾರಣ ಅಶೋಕವನಕ್ಕೆ ಹೋಗೋಣ ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ಮಂತ್ರಿ.